ಇವತ್ತಿನ ತರಗತಿಯಲ್ಲಿ ನಾವು ಭಾರತೀಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಅಥವಾ ಭಾರತೀಯ ಪುನರುಜ್ಜೀವನ ಇಂಡಿಯನ್ ರೆನೆಸಾನ್ಸ್ ಬಗ್ಗೆ ತಿಳ್ಕೊಳ್ಳೋಣ. 19ನೇ ಶತಮಾನದಲ್ಲಿ ಭಾರತೀಯ ಸಮಾಜ ಮತ್ತು ಧರ್ಮ ನಿಂತ ನೀರಾಗಿತ್ತು. ಹಾಗೆ ನಿಂತ ನೀರಾಗಿದ್ದಂಥ ಭಾರತೀಯ ಸಮಾಜದಲ್ಲಿದ್ದಂಥ ಅಂಧಕಾರವನ್ನು, ಮೂಢನಂಬಿಕೆಗಳನ್ನು, ಅಂಧಾನುಕರಣೆಗಳನ್ನು ದೂರ ಮಾಡಲಿಕ್ಕಾಗಿಯೇ ಅನೇಕ ಮಹಾನುಭಾವರು ಅಥವಾ ದಾರ್ಶನಿಕರು ಉದಯಿಸ್ತಾರೆ. ಅವರಲ್ಲಿ ಪ್ರಮುಖರಾದಂಥವ್ರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರು, ಸ್ವಾಮಿ ದಯಾನಂದ ಸರಸ್ವತಿಯವರು, ಸ್ವಾಮಿ ವಿವೇಕಾನಂದರು, ಡಾಕ್ಟರ್ ಅನಿ ಬೆಸೆಂಟ್, ಡಾಕ್ಟರ್ ಸೈಯದ್ ಅಹಮದ್ ಖಾನ್ರವರು. ಇವರೆಲ್ಲರ ಒಂದು ಹೋರಾಟದ ಪ್ರತಿಫಲವಾಗಿ, ಇವರ ಸುಧಾರಣೆಗಳ ಪ್ರತಿಫಲವಾಗಿ ನಿಂತ ನೀರಾಗಿದ್ದಂಥ ಭಾರತೀಯ ಸಮಾಜ ಮತ್ತು ಭಾರತೀಯ ಧರ್ಮ ಹೊಸ ಚೈತನ್ಯವನ್ನು, ಹೊಸ ಜನ್ಮ, ಮರುಜನ್ಮ ಅಂತಕ್ಕನ್ನೋದನ್ನು ಪಡೆದುಕೊಳ್ಳುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪುನರುಜ್ಜೀವನ ಚಳುವಳಿ ಅಂತೇಳಿ ಕರಿತೇವೆ. ಹೀಗೆ 19ನೇ ಶತಮಾನದಲ್ಲಿ ನಿಂತ ನೀರಾಗಿದ್ದಂಥ ಭಾರತೀಯ ಸಮಾಜಕ್ಕೆ ಪುನರ್ಜನ್ಮವನ್ನು ನೀಡಲು, ಮರುಚಾಲನೆಯನ್ನು ನಡೆದಂತಹ ಚಳುವಳಿಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಅಂತೇಳಿ ಕರಿತೇವೆ. ಇದಕ್ಕೆ ಕಾರಣಗಳನ್ನು ನಾವು ಪಟ್ಟಿ ಮಾಡೋದಾದರೆ ಇಂಗ್ಲಿಷ್ ಶಿಕ್ಷಣ. ಭಾರತದಲ್ಲಿ ಈ ಪುನರುಜ್ಜೀವನ ಚಳುವಳಿ ನಡೆಯಲು ಪ್ರಮುಖ ಕಾರಣಗಳನ್ನು ಗುರುತಿಸೋದಾದರೆ ಇಂಗ್ಲಿಷ್ ಶಿಕ್ಷಣ. ಇಂಗ್ಲಿಷ್ ಶಿಕ್ಷಣವು ಒಂದು ವಿದ್ಯಾವಂತ ವರ್ಗವನ್ನು ಭಾರತದಲ್ಲಿ ಸೃಷ್ಟಿ ಮಾಡುತ್ತೆ. ಆ ವಿದ್ಯಾವಂತ ವರ್ಗವೇ ಪ್ರಶ್ನಾರ್ಥಕತೆಯ ಗುಣವನ್ನು ಬೆಳೆಸ್ಕೊಳ್ತಾರೆ, ಚಿಕಿತ್ಸಕ ದೃಷ್ಟಿಯನ್ನು ಬೆಳೆಸ್ಕೊಳ್ತಾರೆ, ವಿಮರ್ಶಾ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾರೆ. ಈ ವಿಮರ್ಶಾ ಪ್ರವೃತ್ತಿ ಹಾಗೆ ಪ್ರಶ್ನಾರ್ಥಕತೆ, ಚಿಕಿತ್ಸಕ ದೃಷ್ಟಿ ಅಂತಕ್ಕನ್ನದೇ ಭಾರತೀಯ ಸಮಾಜದಲ್ಲಿದ್ದಂಥ, ಧರ್ಮದಲ್ಲಿದ್ದಂಥ ಮೂಢನಂಬಿಕೆಗಳನ್ನು ನಿವಾರಿಸಿ ನವ ಸಮಾಜದ ನಿರ್ಮಾಣಕ್ಕೆ ನಾಂದಿ ಅಂತಕ್ಕನ್ನೋದನ್ನು ಆಡುತ್ತೆ. ಇನ್ನು ಪತ್ರಿಕೆಗಳು ಆರಂಭ ಆಗ್ತವೆ. ಆ ಪತ್ರಿಕೆಗಳು ಜನರನ್ನು ಎಚ್ಚರಿಸುವ, ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ಜನಸಾಮಾನ್ಯರಲ್ಲಿ ಅರಿವು, ವೈಚಾರಿಕತೆಯನ್ನು ಮೂಡಿಸುವ ಕೆಲಸವನ್ನು ಪತ್ರಿಕೆಗಳು ಮಾಡಿದ್ವು. ಆ ವೈಚಾರಿಕತೆಯೇ ಪುನರುಜ್ಜೀವನ ಚಳುವಳಿಗೆ ಕಾರಣವಾಯಿತು. ಇನ್ನು ಇತಿಹಾಸದ ಪುನರುಜ್ಜೀವನ, ಮೂರನೇ ಅಂಶ ಅಂತ ಹೇಳಿದ್ರೆ ಭಾರತೀಯ ಇತಿಹಾಸದ ಪುನರುಜ್ಜೀವನ. ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇದೆ ಎಂಬ ಮಾತಿದೆ. ಆದರೆ 19ನೇ ಶತಮಾನದಲ್ಲಿ ಬ್ರಿಟಿಷರು ಭಾರತೀಯರಿಗೆ ಭಾರತೀಯ ಇತಿಹಾಸವನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆಯಾದಂತಹ ಸಿಂಧೂ ನಾಗರಿಕತೆ ಬ್ರಿಟಿಷರಿಂದಾಗಿಯೇ ಬೆಳಕಿಗೆ ಬರುತ್ತೆ. ನಾವು 3000 ವರ್ಷಗಳ ಪುರಾತನ ನಾಗರಿಕತೆಯ ಒಡೆಯರು ಎಂಬ ಹೆಮ್ಮೆ ನಮ್ಮಲ್ಲಿ ಮೂಡುವಂತೆ ಮಾಡುತ್ತೆ. ಹೀಗೆ ನಾವು ಮರೆತಿದ್ದಂಥ ಇತಿಹಾಸವನ್ನು ನಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡಿದರು ಅಂತ ಹೇಳಿದ್ರೆ ಬ್ರಿಟಿಷರು ಮಾಡ್ತಾರೆ. ಹೀಗೆ ಪುನರುಜ್ಜೀವನ ಚಳುವಳಿ ನಡೀಲಿಕ್ಕೆ ಇಂಗ್ಲಿಷ್ ಶಿಕ್ಷಣ, ಪತ್ರಿಕೆಗಳ ಆರಂಭ ಹಾಗೂ ಭಾರತೀಯ ಇತಿಹಾಸದ ಪುನರುಜ್ಜೀವನ ಅನ್ನೋದು ಕಾರಣವಾದರೆ, ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಬುದ್ಧಿಜೀವಿಗಳ ಉಗಮ. ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ಡಾಕ್ಟರ್ ಸೈಯದ್ ಅಹಮದ್ ಖಾನ್, ಡಾಕ್ಟರ್ ಅನಿ ಬೆಸೆಂಟ್ ಮುಂತಾದಂಥ ಬುದ್ಧಿಜೀವಿಗಳು, ಅವರ ವೈಚಾರಿಕತೆ ಅಂತಕ್ಕಂಥದ್ದೇ ಈ ಒಂದು ಪುನರುಜ್ಜೀವನ ಚಳವಳಿಯನ್ನು ನಡೆಯಲು ಪ್ರಮುಖವಾದಂಥ ಕಾರಣಗಳಾಗಿವೆ. ಇನ್ನು ರಾಜಾರಾಮ್ ಮೋಹನ್ ರಾಯ್ ಮತ್ತು ಅವರ ಸುಧಾರಣೆಗಳು, ಪುನರುಜ್ಜೀವನ ಚಳವಳಿಗೆ ಕಾರಣರಾದಂಥ ಒಬ್ಬೊಬ್ಬ ವ್ಯಕ್ತಿಗಳ ನಾವು ಸಾಧನೆಗಳನ್ನು ತಿಳ್ಕೊಳ್ಳೋದಾದರೆ, ಮೊದಲನೆಯವರಾಗಿ ರಾಜಾರಾಮ್ ಮೋಹನ್ ರಾಯ್. ಇವರ ಕಾಲ ಸಾಶ 1772ರಿಂದ 1833. ಸಾಶ 1772ರಿಂದ 1833. ಇವರನ್ನು ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಕರೀತಾರೆ. ದ ಫಾದರ್ ಆಫ್ ಇಂಡಿಯನ್ ರೆನೆಸಾನ್ಸ್, ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಕರೀತಾರೆ. ಹಾಗೆಯೇ ವೈಚಾರಿಕತೆಯ ಪಿತೃ, ಭಾರತದಲ್ಲಿ ವೈಚಾರಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣರಾದವರು ಯಾರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್. ಹಾಗಾಗಿ ಇವರನ್ನು ವೈಚಾರಿಕತೆಯ ಪಿತೃ ಅಂತಲೂ ಸಹ ಕರೆಯಲಾಗಿದೆ. ಹಾಗೆಯೇ ಇವರು
ಬ್ರಹ್ಮ ಸಮಾಜದ ಸ್ಥಾಪಕರು. ಸಾಶ 1828ರಲ್ಲಿ ಬ್ರಹ್ಮ ಸಮಾಜವನ್ನು ಇವರು ಸ್ಥಾಪನೆಯನ್ನು ಮಾಡ್ತಾರೆ. ಬ್ರಹ್ಮ ಸಮಾಜದ ಮೂಲಕ ಭಾರತೀಯ ಸಮಾಜ ಮತ್ತು ಭಾರತೀಯ ಧರ್ಮವನ್ನು ಸುಧಾರಿಸುವ ಕಾರ್ಯವನ್ನು ಮಾಡ್ತಾರೆ. ಇನ್ನು ಇವರ ಜೀವನದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ರಾಜಾರಾಮ್ ಮೋಹನ್ ರಾಯ್ ಸಾಶ 1772 ಮೇ 22ನೇ ತಾರೀಕು, ಸಾಶ 1772 ಮೇ 22ನೇ ತಾರೀಕು ಬಂಗಾಳದ ಬರ್ಡುವಾನ್ ಜಿಲ್ಲೆಯ ರಾಧಾನಗರ ಎಂಬ ಸ್ಥಳದಲ್ಲಿ ಜನಿಸ್ತಾರೆ. ಸಾಶ 1772 ಮೇ 22ನೇ ತಾರೀಕು ಬಂಗಾಳದ ಬರ್ಡ್ವಾನ್ ಜಿಲ್ಲೆಯ ರಾಧಾನಗರ ಎಂಬ ಸ್ಥಳದಲ್ಲಿ ಜನಿಸಿದರು. ಇನ್ನು ಇವರ ತಂದೆ ರಮಾಕಾಂತ ರಾಯ್, ತಾಯಿ ತಾರಿಣೀ ದೇವಿ. ಒಂದು ಸದ್ಗೃಹಸ್ಥ ಬ್ರಾಹ್ಮಣ ಸಂಪ್ರದಾಯಸ್ಥ ಮನೆತನದಲ್ಲಿ ಇವರ ಜನನ ಅಂತಕ್ಕಂಥದ್ದಾಯಿತು. ರಮಾಕಾಂತ ರಾಯ್ ಮತ್ತು ತಾರಿಣೀ ದೇವಿಯವರ ಮಗನಾಗಿ ರಾಜಾರಾಮ್ ಮೋಹನ್ ರಾಯ್ರವರು ಸಾಶ 1772 ಮೇ 22ನೇ ತಾರೀಕು ಬಂಗಾಳದ ರಾಧಾನಗರದಲ್ಲಿ ಜನಿಸ್ತಾರೆ. ಇವರು ಉತ್ತಮ ಶಿಕ್ಷಣವನ್ನು ಪಡೆದರು. 7 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸ್ತಾರೆ. ಬಂಗಾಳಿ, ಪರ್ಷಿಯನ್, ಫ್ರೆಂಚ್, ಅರೇಬಿಕ್, ಸಂಸ್ಕೃತ, ಹಿಂದಿ ಹೀಗೆ 7 ಭಾಷೆಗಳಲ್ಲಿ ಘನ ಪಾಂಡಿತ್ಯವನ್ನು ಇವರು ಗಳಿಸಿಕೊಳ್ತಾರೆ. ವಿದ್ಯಾಭ್ಯಾಸ ಮುಗಿದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ನೌಕರನಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ನೌಕರನಾಗಿಯೂ ಇವರು ಸೇವೆ ಅಂತಕ್ಕನ್ನೋದನ್ನು ಸಲ್ಲಿಸ್ತಾರೆ. ಇವರ ಬಾಲ್ಯದಲ್ಲಿ ನಡೆದಂತಹ ಒಂದು ಘಟನೆ, ಇವರು ಮೂರ್ತಿ ಪೂಜೆಯ ವಿರೋಧಿಗಳಾಗಿದ್ದರು. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದಿಂದ ಪ್ರೇರಣೆಯನ್ನು ಪಡೆದಿದ್ದರು. ಶಂಕರರ ಅದ್ವೈತ ಸಿದ್ಧಾಂತದಿಂದ ಪ್ರೇರಣೆಯನ್ನು ಪಡೆದು ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾರೆ. ಆದರೆ ಇವರದ್ದು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬ. ಹಾಗಾಗಿನೇ ಮೂರ್ತಿ ಪೂಜೆಯನ್ನು ವಿರೋಧಿಸಿದ್ರಿಂದಾಗಿ ಇವರನ್ನು ಮನೆಯಿಂದಲೂ ಹೊರಹಾಕಲಾಗುತ್ತೆ. ಹೀಗೆ ಮನೆಯಿಂದ ಯಾರು ಹೊರದೂಡಲ್ಪಟ್ಟರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್ರವರು ಹೊರದೂಡಲ್ಪಡ್ತಾರೆ. ಆನಂತರ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ನೌಕರಿಯನ್ನು ಪಡೆದುಕೊಳ್ತಾರೆ. ಹಲವು ವರ್ಷಗಳ ಕಾಲ ನೌಕರಿಯನ್ನು ಸಹ ಪಡೆದುಕೊಳ್ತಾರೆ. ಬ್ರಿಟಿಷರ ಒಂದು ಸಂಪರ್ಕದಿಂದಾಗಿ ಇವರ ಆಲೋಚನೆಗಳು, ಚಿಂತನೆಗಳು ಅಂತಕ್ಕಂಥವು ಬದಲಾವಣೆ ಅಂತಕ್ಕಂಥದ್ದನ್ನು ಹೊಂದುತ್ತಾರೆ. ಬೈಬಲ್ನ ಅಧ್ಯಯನವನ್ನು ಸಹ ಮಾಡ್ತಾರೆ. ಹಾಗೆಯೇ ಕುರಾನಿನ ಅಧ್ಯಯನವನ್ನು ಮಾಡ್ತಾರೆ. ಸರ್ವ ಧರ್ಮ ಸಮನ್ವಯತೆಯನ್ನು ಇವರು ಕಂಡುಕೊಳ್ತಾರೆ ಮತ್ತು ಎಲ್ಲ ಧರ್ಮಗಳು ಒಂದೇ ಎಂಬುದನ್ನು ಇವರು ಪ್ರತಿಪಾದನೆ ಅಂತಕ್ಕನ್ನೋದನ್ನು ಮಾಡ್ತಾರೆ. ಇನ್ನು ಇವರ ಸುಧಾರಣೆಗಳು, ಸಾಶ 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ. 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿ ಆ ಬ್ರಹ್ಮ ಸಮಾಜದ ಮೂಲಕ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ನಡೆಸಿ ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರಾಗಿ ಹೊರಹೊಮ್ಮುತ್ತಾರೆ ಮತ್ತು ಭಾರತೀಯ ಪುನರುಜ್ಜೀವನದ ಪಿತಾಮಹ ಎಂಬ ಹೆಸರನ್ನು ಇವರು ಪಡೆದುಕೊಳ್ತಾರೆ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸುವುದಕ್ಕಿಂತ ಮುಂಚೆ ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪಿಸ್ತಾರೆ. ಆತ್ಮೀಯ ಸಭಾ, ಅದರ ಮೂಲಕ ಅನೇಕ ಸುಧಾರಣೆಗಳನ್ನು ನಡೆಸ್ತಾರೆ. ವಿಧವಾ ಪುನರ್ವಿವಾಹ ಕಾರ್ಯಗಳನ್ನು ನಡೆಸ್ತಾರೆ. ಆತ್ಮೀಯ ಸಭೆಯ ಮೂಲಕ ಧಾರ್ಮಿಕ ಗೋಷ್ಠಿಗಳನ್ನು ನಡೆಸ್ತಾರೆ. ತಾತ್ವಿಕ ಚಿಂತನೆಗಳನ್ನು ನಡೆಸ್ತಾರೆ ಮತ್ತು ತಮ್ಮ ಆಲೋಚನೆಗಳಿಗೆ ಪಕ್ವತೆ ಅಂತಕ್ಕನ್ನೋದನ್ನು ನೀಡ್ತಾರೆ. ಆನಂತರವೇ ಅವರು ಏನನ್ನು ಸ್ಥಾಪಿಸಿದರು ಅಂತ ಹೇಳಿದ್ರೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ. 1830ರಲ್ಲಿ ಇವರು ಇಂಗ್ಲೆಂಡ್ ದೇಶಕ್ಕೆ ಹೋಗ್ತಾರೆ. 1830ರಲ್ಲಿ ಇಂಗ್ಲೆಂಡ್ ದೇಶಕ್ಕೆ ಮೊಘಲ್ ಅರಸನಾಗಿದ್ದಂಥ
ಎರಡನೇ ಅಕ್ಬರನ ವಾರ್ಷಿಕ ವೇತನವನ್ನು ಹೆಚ್ಚಿಸುವಂತೆ ಮನವಿಯನ್ನು ಮಾಡಲು ಇಂಗ್ಲೆಂಡ್ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಇಂಗ್ಲೆಂಡಿನ ಅಧಿಕಾರಿಗಳನ್ನು ಒಪ್ಪಿಸಿ ಎರಡನೇ ಅಕ್ಬರನ ವಾರ್ಷಿಕ ವೇತನವನ್ನು ಹೆಚ್ಚಿಸುವಲ್ಲಿ ಇವರು ಯಶಸ್ಸು ಎಂತಕ್ಕನ್ನೋದನ್ನು ಪಡೆದುಕೊಳ್ತಾರೆ. ಅಲ್ಲಿಯೇ ಅವರು 1833ರಲ್ಲಿ ಬ್ರಿಸ್ಟಲ್ ಎಂಬ ನಗರದಲ್ಲಿ ಮರಣವನ್ನು ಹೊಂದುತ್ತಾರೆ. ಹೀಗೆ 1830ರಲ್ಲಿ ಎರಡನೇ ಅಕ್ಬರನ ವಾರ್ಷಿಕ ವೇತನವನ್ನು ಹೆಚ್ಚಿಸಲು ವಾದವನ್ನು ಮಂಡಿಸಲಿಕ್ಕೆ ಇಂಗ್ಲೆಂಡಿಗೆ ತೆರಳಿದಂತಹ ಇವರು 1833ರಲ್ಲಿ ಅಲ್ಲಿಯೇ ಮರಣ ಎಂತಕ್ಕನ್ನೋದನ್ನು ಹೊಂದುತ್ತಾರೆ. ಆ ವಾರ್ಷಿಕ ವೇತನವನ್ನು ಹೆಚ್ಚಿಸಿದ್ರಿಂದಾಗಿಯೇ ಮೊಘಲ್ ದೊರೆ ಇವರಿಗೆ ರಾಜ ಎಂಬ ಬಿರುದನ್ನು ಕೊಡ್ತಾರೆ. ಹಾಗೆಯೇ ರಾಜಾರಾಮ್ ಮೋಹನ್ ರಾಯ್ ಎಂಬ ಹೆಸರನ್ನು ಇವರು ಪಡೆದುಕೊಳ್ತಾರೆ. ಇನ್ನು ಇವರ ಸುಧಾರಣೆಗಳು, ರಿಫಾರ್ಮ್ಸ್. ಮೊದಲನೇದಾಗಿ ಸಾಮಾಜಿಕ ಸುಧಾರಣೆಗಳು. ರಾಜಾರಾಮ್ ಮೋಹನ್ ರಾಯರವರು 19ನೇ ಶತಮಾನದ ಪ್ರಸಿದ್ಧ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕ. ಭಾರತದ ಕಂಡಂತಹ 19ನೇ ಶತಮಾನದ ಶ್ರೇಷ್ಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರಾಗಿದ್ದರು. ಇವರ ಪ್ರಮುಖ ಸುಧಾರಣೆಗಳು ಅಂತ ಹೇಳಿದರೆ, ಒಂದು, ಸತಿ ಪದ್ಧತಿಯ ನಿಷೇಧ ಅಥವಾ ಸತಿ ಪದ್ಧತಿಯ ವಿರುದ್ಧ ಹೋರಾಟ. ಇಂಗ್ಲಿಷ್ ಶಿಕ್ಷಣದಿಂದ ಪ್ರಭಾವಿತರಾಗಿದ್ದಂತಹ ರಾಜಾರಾಮ್ ಮೋಹನ್ ರಾಯರವರು ಭಾರತೀಯ ಸಮಾಜದಲ್ಲಿ, ಭಾರತೀಯ ಧರ್ಮದಲ್ಲಿ ಇದ್ದಂಥ ಅನೇಕ ಮೂಢನಂಬಿಕೆಗಳ ವಿರುದ್ಧ ಉಗ್ರ ಹೋರಾಟವನ್ನು ನಡೆಸ್ತಾರೆ. ಇವರ ಅತ್ತಿಗೆಯನ್ನು ಬಲವಂತವಾಗಿ, ಇವರ ಅಣ್ಣ ಮರಣವನ್ನು ಹೊಂದಿದ ನಂತರ ಇವರ ಅತ್ತಿಗೆಯನ್ನು ಬಲವಂತವಾಗಿ ಚಿತೆಗೆ ಏರಿಸಲಾಗುತ್ತೆ, ಸತಿ ಸಹಗಮನಕ್ಕೆ ಒಳಪಡಿಸಲಾಗುತ್ತೆ. ಆದರೆ ಅವರ ಅತ್ತಿಗೆಗೆ ಸಹಗಮನವನ್ನು ಹೊಂದಲಿಕ್ಕೆ ಇಚ್ಛೆ ಇರಲಿಲ್ಲ. ಆದರೂ ಬಲವಂತವಾಗಿ ಊರವರೆಲ್ಲರೂ ಸೇರಿ, ಸಂಪ್ರದಾಯಸ್ಥರೆಲ್ಲರೂ ಸೇರಿ ಬಲವಂತವಾಗಿ ಅವಳನ್ನು ಜೀವಂತವಾಗಿ ಸುಡ್ತಾರೆ. ಇದನ್ನು ನೋಡಿ ಮನನೊಂದಂಥ ರಾಜಾರಾಮ್ ಮೋಹನ್ ರಾಯರವರು ಇಂತಹ ಅನಿಷ್ಟ ಪದ್ಧತಿಯನ್ನು ಭಾರತೀಯ ಸಮಾಜದಿಂದಲೇ ನಿವಾರಣೆಯನ್ನು ಮಾಡಬೇಕು ಅಂತೇಳಿ ಅದರ ವಿರುದ್ಧ ಜಾಗೃತಿ ಅಭಿಯಾನವನ್ನು ನಡೆಸ್ತಾರೆ, ಹೋರಾಟವನ್ನು ನಡೆಸ್ತಾರೆ. ಅದರ ಪ್ರತಿಫಲವಾಗಿಯೇ ಲಾರ್ಡ್ ವಿಲಿಯಂ ಬೆಂಟಿಂಕ್ 1829ರಲ್ಲಿ ಸತಿ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಆ ಮೂಲಕ ಭಾರತೀಯ ಸಮಾಜದಲ್ಲಿದ್ದಂಥ ಒಂದು ಅನಿಷ್ಟ ಆಚರಣೆ, ಅನಿಷ್ಟ ಪದ್ಧತಿಯಾಗಿದ್ದಂಥ ಸತಿ ಸಹಗಮನ ಪದ್ಧತಿಯನ್ನು ನಿವಾರಿಸುವಲ್ಲಿ ಯಾರು ಯಶಸ್ವಿಯಾದರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರವರು ಯಶಸ್ಸನ್ನು ಪಡ್ಕೊಳ್ತಾರೆ. ಬ್ರಿಟಿಷರ ಮೇಲೆ ಒತ್ತಡವನ್ನು ತಂದು ಈ ಕಾಯ್ದೆ ಜಾರಿಗೆ ಬರುವಂತೆ ಮಾಡ್ತಾರೆ. ಅವತ್ತಿನಿಂದ ಭಾರತದಲ್ಲಿ ಯಾವ ಪದ್ಧತಿ ರದ್ದಾಯಿತು ಅಂತ ಹೇಳಿದ್ರೆ ಸತಿ ಸಹಗಮನ ಪದ್ಧತಿ ಅಂತಕ್ಕಂಥದ್ದು ರದ್ದಾಯಿತು. ಇದು ಅವರ ಪ್ರಮುಖವಾದಂಥ ಸಾಮಾಜಿಕ ಸುಧಾರಣೆ. ಇನ್ನು ಎರಡನೇದು ಬಾಲ್ಯ ವಿವಾಹದ ವಿರುದ್ಧ ಹೋರಾಟ. ಭಾರತೀಯ ಸಮಾಜದಲ್ಲಿದ್ದಂಥ ಮತ್ತೊಂದು ಅನಿಷ್ಟ ಪದ್ಧತಿ ಅಂತ ಹೇಳಿದ್ರೆ ಬಾಲ್ಯ ವಿವಾಹ. ತೊಟ್ಟಿಲಿನಲ್ಲಿಯೇ ಮಕ್ಕಳನ್ನು ವಿವಾಹ ಮಾಡ್ತಕ್ಕಂಥ, ಅದರಲ್ಲೂ ಹೆಣ್ಣು ಮಕ್ಕಳನ್ನು ತೊಟ್ಟಿಲಿನಲ್ಲಿಯೇ ವಿವಾಹ ಮಾಡ್ತಕ್ಕಂಥ ಸಂಪ್ರದಾಯ ಇತ್ತು. ಅದರ ವಿರುದ್ಧವಾಗಿ ಇವರು ತೀವ್ರ ಹೋರಾಟ ಅಂತಕ್ಕಂಥದ್ದನ್ನು ನಡೆಸ್ತಾರೆ. ಅದರ ಫಲವಾಗಿ ಮುಂದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗಳು ಜಾರಿಗೆ ಬರ್ತವೆ. ಬ್ರಿಟಿಷರು ಬಾಲಕಿಯರ ವಿವಾಹದ ವಯಸ್ಸನ್ನು 8 ವರ್ಷಕ್ಕೆ ಹೆಚ್ಚಿಸ್ತಾರೆ. 8 ವರ್ಷಕ್ಕಿಂತ ಕಡಿಮೆ ಪ್ರಾಯದ ಹೆಣ್ಣು ಮಗುವನ್ನು ವಿವಾಹ ಮಾಡಬಾರ್ದು ಅಂತೇಳಿ ಬ್ರಿಟಿಷರ ಮೇಲೆ ಒತ್ತಡವನ್ನು ತಂದು ಕಾಯ್ದೆಯನ್ನು ಜಾರಿಸ್ತಿರ್ತಾರೆ. ಆ ನಂತರ ಅದರ ವಯೋಮಾನವನ್ನು ನಿಧಾನವಾಗಿ ಹಂತ ಹಂತವಾಗಿ ಮೇಲಕ್ಕೆ ಏರಿಸಲಾಗುತ್ತೆ. ಇವತ್ತು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳನ್ನು ವಿವಾಹವನ್ನು ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ. ಹೀಗೆ ಬಾಲ್ಯ ವಿವಾಹ ನಿಷೇಧ ಜಾರಿಗೆ ಬರಲಿಕ್ಕೆ ಯಾರ ಹೋರಾಟ ಕಾರಣವಾಯಿತು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರವರ ಹೋರಾಟ ಕಾರಣವಾಗಿದೆ. ಇನ್ನು ಬಹುಪತ್ನಿತ್ವದ ವಿರುದ್ಧ ಹೋರಾಟ. ಬಹುಪತ್ನಿತ್ವ ಸಮಾಜದ ಮೇಲಿನ ವರ್ಗಗಳಲ್ಲಿ ಬಹುಪತ್ನಿತ್ವದ ಆಚರಣೆ ಇತ್ತು. ಅದನ್ನು ಇವರು ಪ್ರಬಲವಾಗಿ ವಿರೋಧಿಸ್ತಾರೆ. ಏಕಪತ್ನಿತ್ವ ವಿವಾಹವನ್ನು ಬೆಂಬಲಿಸ್ತಾರೆ. ಒಬ್ಬ ಪುರುಷ ಒಬ್ಬ ಮಹಿಳೆಯನ್ನು ಮಾತ್ರ ವಿವಾಹವನ್ನು ಹೊಂದಬೇಕು ಅಂತ ಹೇಳ್ತಾರೆ.
ಹೀಗೆ ಬಹುಪತ್ನಿತ್ವದ ವಿರುದ್ಧ ಹೋರಾಟವನ್ನು ಮಾಡಿ ಏಕಪತ್ನಿತ್ವ ವಿವಾಹವನ್ನು ಜನಪ್ರಿಯಗೊಳಿಸ್ತಕ್ಕಂಥ ಕೆಲಸವನ್ನು ಇವರು ಮಾಡಿದರು. ಇನ್ನು 4ನೇದು ಶಿಶು ಹತ್ಯೆಯ ವಿರುದ್ಧ ಹೋರಾಟ. ಶಿಶು ಹತ್ಯೆ ಇವತ್ತಿಗೂ ಸಹ ಕಾನೂನು ಎಷ್ಟೇ ಪ್ರಬಲವಾಗಿದ್ರೂ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ. ಇವತ್ತಿಗೂ ಹೆಣ್ಣು ಭ್ರೂಣ ಹತ್ಯೆಯನ್ನು ನಾವು ಕಠಿಣವಾದಂಥ ಕಾನೂನುಗಳನ್ನು ನಮ್ಮ ಸಂವಿಧಾನ, ನಮ್ಮ ಕಾನೂನುಗಳು ರೂಪಿಸಿದರೂ ಸಹ ಇಂದಿಗೂ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇರಬೇಕಂತ ಕಾಣ್ಬೋದು. ಆಗಿನ ಕಾಲದಲ್ಲಿ ಯಾವುದೇ ಕಾನೂನುಗಳಿರಲಿಲ್ಲ, ಹಾಗಾಗಿನೇ ಹೆಣ್ಣು ಶಿಶು ಹತ್ಯೆ ಹೆಚ್ಚಾಗಿ ನಡೀತಾ ಇತ್ತು. ಅದರ ವಿರುದ್ಧ ಹೋರಾಟವನ್ನು ಮಾಡಿ ಹೆಣ್ಣು ಮಕ್ಕಳ ಪ್ರಾಣವನ್ನು ರಕ್ಷಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂತಂದರೆ ರಾಜಾರಾಮ್ ಮೋಹನ್ ರಾಯರವರು ಮಾಡ್ತಾರೆ. ಇನ್ನು ಜಾತಿ ಪದ್ಧತಿಯ ವಿರುದ್ಧ ಹೋರಾಟ. ಜಾತಿ ಪದ್ಧತಿಯ ವಿರುದ್ಧ ಹೋರಾಟ. ರಾಜಾರಾಮ್ ಮೋಹನ್ ರಾಯರವರು ಜಾತಿ ಪದ್ಧತಿಯು ಭಾರತೀಯ ಸಮಾಜಕ್ಕೆ ಅಂಟಿರುವ ಮೂಲ ವ್ಯಾಧಿ ಅಂತ ಕರೀತಾರೆ. ಭಾರತೀಯ ಸಮಾಜಕ್ಕೆ ಅಂಟಿರುವ ಮೂಲ ವ್ಯಾಧಿ. ಹಾಗಾಗಿನೇ ಇದನ್ನು ಬುಡ ಸಮೇತ ಕಿತ್ತು ಹಾಕಬೇಕು. ಎಲ್ಲಿಯವರೆಗೆ ಭಾರತದಲ್ಲಿ ಜಾತಿ ಪದ್ಧತಿ ನಿವಾರಣೆ ಆಗೋದಿಲ್ವೋ ಅಲ್ಲಿಯವರೆಗೂ ಭಾರತದಲ್ಲಿ ಏಕತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಎಂಬ ಮಾತನ್ನು ಹೇಳ್ತಾರೆ. ಹಾಗಾದರೆ ಭಾರತೀಯರು ಒಗ್ಗೂಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರುವ ಜಾತಿಯ ಕಂದರ ಅಂತಕ್ಕಂಥದ್ದೇನಿದೆ ಅದು ನಿವಾರಣೆಯನ್ನು ಹೊಂದಬೇಕು ಅಂತೇಳಿ ಅವರು ಪ್ರಯತ್ನವನ್ನು ಪಡ್ತಾರೆ. ಆದರೆ ಇಂದಿಗೂ ಸಹ ಭಾರತದಲ್ಲಿ ಯಾವ ಪದ್ಧತಿ ಇದೆ ಅಂತ ಹೇಳಿದ್ರೆ ಜಾತಿ ಪದ್ಧತಿ ಅಂತಕ್ಕಂಥದ್ದಿದೆ. ಇದು ಭಾರತೀಯ ಸಮಾಜಕ್ಕೆ ಅಂಟಿರುವ ಒಂದು ಶಾಪ. ಆ ಶಾಪ ಎಲ್ಲಿಯವರೆಗೂ ನಿವಾರಣೆ ಆಗೋದಿಲ್ವೋ ಅಲ್ಲಿಯವರೆಗೂ ಭಾರತದಲ್ಲಿ ಏಕತೆ ಅಂತಕ್ಕನ್ನೋದು ಮೂಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಜಾತಿ ಪದ್ಧತಿಯ ನಿರ್ಮೂಲನೆಗಾಗಿ ಅನೇಕ ಹೋರಾಟಗಳನ್ನು, ಅನೇಕ ಪ್ರಯತ್ನಗಳನ್ನು ರಾಜಾರಾಮ್ ಮೋಹನ್ ರಾಯರವರು ಮಾಡಿದರು. ಇನ್ನು ಮೂರ್ತಿ ಪೂಜೆಗೆ ವಿರೋಧ. ಇವರು ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾರೆ. ಹಾಗಾಗಿನೇ ಅವರು ಮನೆಯನ್ನು ತೊರೆಯಬೇಕಾಗಿ ಬರುತ್ತೆ. ವಿಗ್ರಹಾರಾಧನೆ. ಭಾರತೀಯ ಧರ್ಮದಲ್ಲಿ ವಿಗ್ರಹಾರಾಧನೆಯನ್ನು ನೋಡ್ಬೋದು, ಮೂರ್ತಿ ಪೂಜೆಯನ್ನು ನೋಡ್ಬೋದು. ಇವರು ಅದ್ವೈತಿಗಳಾಗಿದ್ದರಿಂದಾಗಿ, ಶಂಕರರ ವಿಚಾರಗಳಿಂದ ಪ್ರಭಾವಿತರಾಗಿದ್ದರಿಂದಾಗಿ ದೇವರನ್ನು ವಿಗ್ರಹ ರೂಪದಲ್ಲಿ ಪೂಜಿಸುವುದನ್ನು ಅವರು ಪ್ರಬಲವಾಗಿ ವಿರೋಧಿಸ್ತಾರೆ. ಏಕೀಶ್ವರತೆಯ ತತ್ವವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ದೇವರು ಒಬ್ಬನೇ ಎಂಬುದನ್ನು ಇವರು ಪ್ರತಿಪಾದಿಸ್ತಾರೆ. ಹಾಗೆಯೇ ದೇವರನ್ನು ವಿಗ್ರಹ ರೂಪದಲ್ಲಿ ಪೂಜಿಸುವುದನ್ನು ಇವರು ಪ್ರಬಲವಾಗಿ ವಿರೋಧಿಸಿದರು. ಇನ್ನು ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ. ಆತ್ಮೀಯ ಸಭಾದ ಮೂಲಕ ವಿಧವೆಯರ ಪುನರ್ವಿವಾಹವನ್ನು ನಡೆಸ್ತಾರೆ. ತಾವೇ ಮುಂದೆ ನಿಂತು ವಿಧವೆಯರ ಪುನರ್ವಿವಾಹ ಅಂತಕ್ಕಂಥ ನಡೆಸಿದರು. ಏಕೆಂದರೆ ಆಗಿನ ಕಾಲದಲ್ಲಿ ವಿಧವೆಯರ ಸಂಖ್ಯೆ ಹೆಚ್ಚಿತ್ತು. ಏಕೆಂದರೆ ಬಾಲ್ಯದಲ್ಲಿಯೇ ಅವರ ವಿವಾಹವನ್ನು ನಡೆಸಲಾಗ್ತಾ ಇತ್ತು. ಪುರುಷರಿಗೆ ಹೆಚ್ಚಿನ ವಯಸ್ಸಾಗಿರ್ತಾ ಇತ್ತು. ಇನ್ನು ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ವಿವಾಹವನ್ನು ಮಾಡ್ತಾ ಇದ್ದರಿಂದಾಗಿ ಪುರುಷ ಮರಣವನ್ನು ಹೊಂದ್ತಾ ಇದ್ದ. ಹಾಗಾಗಿನೇ ಅವರು ಪ್ರೌಢಾವಸ್ಥೆಗೆ ಬರುವ ವೇಳೆಗೆ, ತಾರುಣ್ಯಾವಸ್ಥೆಗೆ ಬರುವ ವೇಳೆಗೆ ಅವರು ಏನನ್ನು ಕಳ್ಕೊಂಡಿರ್ತಾ ಇದ್ರು ಅಂತ ಹೇಳಿದ್ರೆ ತಮ್ಮ ಗಂಡಂದಿರನ್ನು ಕಳ್ಕೊಂಡಿರ್ತಾ ಇದ್ರು. ಅವರು ಇಡೀ ಜೀವನವನ್ನು ವಿಧವೆಯರಾಗಿಯೇ ಸಾಗಿಸಬೇಕಾಗಿತ್ತು. ಅಂಥವ್ರನ್ನ ಹುಡುಕಿ ಅವರಿಗೆ ಮನವೊಲಿಸಿ ಅವ್ರನ್ನ ಪುನರ್ವಿವಾಹವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ವಿಧವಾ ಪುನರ್ವಿವಾಹ ಕಾರ್ಯಗಳನ್ನು ಇವರು ಸಾಮಾಜಿಕ ಸುಧಾರಣೆಯಲ್ಲಿ ನಡೆಸಿದ್ದು ಕಂಡುಬರುತ್ತೆ. ಇನ್ನು ಅಂತರ್ಜಾತೀಯ ವಿವಾಹ. ರಾಜಾರಾಮ್ ಮೋಹನ್ ರಾಯರವರು ಜಾತಿ ಪದ್ಧತಿಯ ನಿವಾರಣೆಗಾಗಿ ಅಂತರ್ಜಾತೀಯ ವಿವಾಹಗಳನ್ನು ಪ್ರೋತ್ಸಾಹಿಸ್ತಾರೆ. ಹಾಗೆಯೇ ತಾವೇ ಮುಂದೆ ನಿಂತು ಅಂತರ್ಜಾತೀಯ ವಿವಾಹಗಳನ್ನು ನಡೆಸ್ತಾರೆ. ಹೀಗೆ ಅಂತರ್ಜಾತೀಯ ವಿವಾಹಗಳ ಮೂಲಕ ಜಾತಿ ಪದ್ಧತಿಯ ನಿವಾರಣೆಗಾಗಿ ಪ್ರಯತ್ನಗಳನ್ನು ನಡೆಸ್ತಾರೆ. ಇನ್ನು ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ. ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿದೆ. ಕಲಿತ ನಾರಿ ದೇಶಕ್ಕೆ ಮಾದರಿ ಎಂಬ ಮಾತಿದೆ. ಹಾಗೆಯೇ ನಮ್ಮ ಮೊದಲ ಗುರು ಯಾರು ಅಂತ ಹೇಳಿದ್ರೆ ತಾಯಿ. ಜನನಿ ತಾನೇ ಮೊದಲ ಗುರುವು, ಮನೆಯ ತಾನೇ ಮೊದಲ ಪಾಠಶಾಲೆ ಎಂಬ ಮಾತನ್ನು ಹೇಳ್ತೀವಿ. ಹಾಗೆಯೇ ಹೆಣ್ಣೊಂದು ಕಲಿತರೆ ಇಡೀ ದೇಶವೇ ಕಲಿತಂತೆ. ಇಡೀ ಕುಟುಂಬಕ್ಕೆ ಅವಳು ಕಣ್ಣು ಅಂತೇಳಿ ಕರಿತೀವಿ. ಇಡೀ ಕುಟುಂಬ ಸಾಕ್ಷರತೆಯನ್ನು ಹೊಂದುತ್ತೆ ಮತ್ತು ಆ ಕುಟುಂಬ ಶಿಕ್ಷಣವನ್ನು ಪಡೆಯಲಿಕ್ಕೆ ಪ್ರೇರಣೆ ಅಂತಕ್ಕನ್ನೋದನ್ನು ಒದಗಿಸ್ತಾರೆ. ಹಾಗೆಯೇ ಸ್ತ್ರೀ ಶಿಕ್ಷಣಕ್ಕೆ ಇವರು ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಡ್ತಾರೆ.
ತಾವೇ ಸ್ವತಃ ಬಾಲಿಕಾ ಶಾಲೆಗಳನ್ನು ತೆರೀತಾರೆ. ಮಹಿಳೆಯರಿಗಾಗಿಯೇ ಶಾಲೆಗಳನ್ನು ಆರಂಭ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಸ್ತ್ರೀ ಶಿಕ್ಷಣಕ್ಕೆ ವಿಶೇಷವಾದಂಥ ಪ್ರೋತ್ಸಾಹ ಅಂತಕ್ಕಂಥದ್ದನ್ನು ಕೊಡ್ತಾರೆ. ಇನ್ನು ಸ್ತ್ರೀಯರ ಹಕ್ಕುಗಳಿಗಾಗಿ ಹೋರಾಟ. ಸ್ತ್ರೀಯರ ಹಕ್ಕುಗಳಿಗಾಗಿ ಹೋರಾಟ ಕೇವಲ ಶಿಕ್ಷಣಕ್ಕಾಗಿ ಅಷ್ಟೇ ಅಲ್ಲ, ಸ್ತ್ರೀಯರ ಹಕ್ಕುಗಳಿಗಾಗಿಯೂ ಅವರು ಹೋರಾಟ ಅಂತಕ್ಕಂಥದ್ದನ್ನು ನಡೆಸ್ತಾರೆ. ಸ್ತ್ರೀ ಸ್ವತಂತ್ರವಾಗಿ ಸ್ವಾಭಿಮಾನಿಯಾಗಿ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ಅನುಕೂಲತೆಗಳನ್ನು ಕಲ್ಪಿಸಿಕೊಡುವಂತೆ ಅವರು ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾರೆ. ಇದರ ಪರಿಣಾಮವಾಗಿಯೇ ಮುಂದೆ ಸ್ತ್ರೀ ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಬೇಕಾದಂಥ ವಾತಾವರಣ ಭಾರತದಲ್ಲಿ ಮೂಡಲಿಕ್ಕೆ ಸಾಧ್ಯವಾಯಿತು. ಇನ್ನು ಸಮುದ್ರಯಾನಕ್ಕೆ ಪ್ರೋತ್ಸಾಹ. ಸಮುದ್ರಯಾನಕ್ಕೆ ಪ್ರೋತ್ಸಾಹ. ತಾವು ಬ್ರಾಹ್ಮಣರಾಗಿದ್ದರೂ ಬ್ರಾಹ್ಮಣ ಸಂಪ್ರದಾಯಗಳನ್ನು ವಿರೋಧಿಸ್ತಾರೆ. ತಾವೇ ಸ್ವತಃ ಸಮುದ್ರಯಾನವನ್ನು ಮಾಡ್ತಾರೆ. ತಾವೇ ಸ್ವತಃ ಸಮುದ್ರಯಾನವನ್ನು ಮಾಡ್ತಾರೆ. ಸಮುದ್ರಯಾನವನ್ನು ಮಾಡುವುದು ಹಿಂದೂ ಧರ್ಮದಲ್ಲಿ ನಿಷಿದ್ಧವಾಗಿತ್ತು. ಯಾರು ಸಮುದ್ರಯಾನವನ್ನು ಮಾಡಿದರೆ ಅದು ಧರ್ಮದ್ರೋಹದ ಕೆಲಸ ಆಗಿತ್ತು. ಹಾಗಾಗಿ ಯಾರೂ ಸಹ ಸಮುದ್ರಯಾನವನ್ನು ಮಾಡ್ತಾ ಇರಲಿಲ್ಲ. ಅದನ್ನು ವಿರೋಧಿಸಿ ತಾವೇ ಸ್ವತಃ ಸಮುದ್ರಯಾನವನ್ನು ಮಾಡುವುದರ ಮೂಲಕ ಭಾರತೀಯ ಸಮಾಜದಲ್ಲಿದ್ದಂಥ ಧರ್ಮದಲ್ಲಿದ್ದಂಥ ಮತ್ತೊಂದು ಮೂಢನಂಬಿಕೆಯನ್ನು ನಿವಾರಿಸುವ ಕೆಲಸವನ್ನು ಯಾರು ಮಾಡಿದರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರವರು ಮಾಡ್ತಾರೆ. ಇವಿಷ್ಟು ಅವರು ಕೈಗೊಂಡಂತಹ ಪ್ರಮುಖವಾದ ಸಾಮಾಜಿಕ ಸುಧಾರಣೆಗಳು. ಇದಿಷ್ಟನ್ನೇ ನಿಮಗೆ 5 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ರಾಜಾರಾಮ್ ಮೋಹನ್ ರಾಯರವರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿ ಅಂತೇಳಿ. 1, ಸತಿ ಪದ್ಧತಿಯ ವಿರುದ್ಧ ಹೋರಾಟ. 2, ಬಾಲ್ಯ ವಿವಾಹದ ವಿರುದ್ಧ ಹೋರಾಟ. 3, ಬಹುಪತ್ನಿತ್ವದ ವಿರುದ್ಧ ಹೋರಾಟ. 4, ಶಿಶು ಹತ್ಯೆಯ ವಿರುದ್ಧ ಹೋರಾಟ. 5, ಜಾತಿ ಪದ್ಧತಿಯ ವಿರುದ್ಧ ಹೋರಾಟ. 6, ಮೂರ್ತಿ ಪೂಜೆಯ ವಿರುದ್ಧ ಹೋರಾಟ. 7, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ. 8, ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹ. 9, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ. 10, ಸ್ತ್ರೀಯರ ಹಕ್ಕುಗಳಿಗಾಗಿ ಹೋರಾಟ. 11, ಸಮುದ್ರ ಯಾನಕ್ಕೆ ಪ್ರೋತ್ಸಾಹ ಅಂತಕ್ಕಂಥದ್ದನ್ನು ಕೊಟ್ಟರು. ಇವಿಷ್ಟು ಇವರು ಕೈಗೊಂಡಂಥ ಪ್ರಮುಖವಾದಂಥ ಸಾಮಾಜಿಕ ಸುಧಾರಣೆಗಳಾಗಿವೆ. ಇನ್ನು 2ನೇ ಸುಧಾರಣೆ, ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟ. ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟ. ಬ್ರಿಟಿಷರು 1823ರಲ್ಲಿ 1823ರಲ್ಲಿ ಪತ್ರಿಕಾ ನಿರ್ಬಂಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಪತ್ರಿಕಾ ನಿರ್ಬಂಧ ಕಾಯ್ದೆ ಜಾರಿಗೆ ತಂದು ಪತ್ರಿಕೆಗಳ ಮೇಲೆ ತಮ್ಮ ನಿಯಂತ್ರಣವನ್ನು ಹೇರ್ತಾರೆ. ಬ್ರಿಟಿಷರ ವಿರುದ್ಧವಾಗಿ ಯಾರೂ ಏನನ್ನೂ ಬರೆಯಬಾರದು, ಆ ರೀತಿಯಾದಂಥ ನಿರ್ಬಂಧವನ್ನು ಜಾರಿಗೆ ತರ್ತಾರೆ. ಯಾರಾದರೂ ಉಲ್ಲಂಘಿಸಿ ಬ್ರಿಟಿಷರ ವಿರುದ್ಧವಾಗಿ, ಬ್ರಿಟಿಷರ ಆಡಳಿತದ ವಿರುದ್ಧವಾಗಿ, ಅಧಿಕಾರಿಗಳ ವಿರುದ್ಧವಾಗಿ ಏನನ್ನಾದರೂ ಬರೆದ್ರೆ ತಕ್ಷಣಕ್ಕೆ ಆ ಪತ್ರಿಕಾಲಯವನ್ನು ಮುಟ್ಟುಗೋಲು ಹಾಕಿಕೊಂಡು ಅದರ ಸಂಪಾದಕರನ್ನು ಹಿಡಿದು ಎಲ್ಲಿಗೆ ಹಾಕಲಾಗ್ತಾ ಇತ್ತು ಅಂತಂದರೆ ಸೆರೆಮನೆಗೆ ದೂಡಲಾಗ್ತಾ ಇತ್ತು. ಇಂತಹ ಕ್ರೂರ ಹಾಗೆಯೇ ಸ್ವಾತಂತ್ರ್ಯದ ದಮನವನ್ನು, ನಮ್ಮ ವ್ಯಕ್ತಿ ಸ್ವಾತಂತ್ರ್ಯದ ದಮನಕ್ಕೆ ಕಾರಣವಾದಂಥ ಈ ಕಾಯ್ದೆಯ ವಿರುದ್ಧವಾಗಿ ಯಾರು ಹೋರಾಟವನ್ನು ಸಂಘಟಿಸ್ತಾರೆ ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರವರು ಈ ಪತ್ರಿಕಾ ನಿರ್ಬಂಧ ಕಾಯ್ದೆಯ ವಿರುದ್ಧವಾಗಿ ಹೋರಾಟವನ್ನು ಆರಂಭವನ್ನು ಮಾಡ್ತಾರೆ. ಇವರ ಹೋರಾಟದ ಪ್ರತಿಫಲವಾಗಿ ವಾರನ್ ಏಸ್ಟಿಂಗ್ಸ್ ಅಂತಕ್ಕಂಥವನು ಈ ಕಾಯ್ದೆಯನ್ನು ರದ್ದುಪಡಿಸ್ತಾನೆ. ಗವರ್ನರ್ ವಾರನ್ ಏಸ್ಟಿಂಗ್ಸ್ ಅಂತಕ್ಕಂಥವನು ಪತ್ರಿಕಾ ನಿರ್ಬಂಧ ಕಾಯ್ದೆಯನ್ನು ಹಿಂದಕ್ಕೆ ಪಡಿತಾನೆ. ಹಿಂದಕ್ಕೆ ಪಡೆಯಲಿಕ್ಕೆ ಕಾರಣರಾದಂಥ ಪ್ರಮುಖ ವ್ಯಕ್ತಿಯೇ ಯಾರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್. ಅವರೇನಾದ್ರು ಹೋರಾಟವನ್ನು ಮಾಡದೆ ಹೋಗಿದ್ರೆ ಪತ್ರಿಕಾ ನಿರ್ಬಂಧ ಕಾಯ್ದೆ ಮುಂದುವರೆದುಕೊಂಡೇ ಹೋಗ್ತಾ ಇದೆ. ಈಗ ಪತ್ರಿಕಾ ನಿರ್ಬಂಧ ಕಾಯ್ದೆ ಹಿಂಪಡೆಯಲು ರಾಜಾರಾಮ್ ಮೋಹನ್ ರಾಯರವರ ಹೋರಾಟವೇ ಪ್ರಮುಖ ಕಾರಣವಾಗಿದೆ. ಅಷ್ಟೇ ಅಲ್ಲ, ಇವರು ಸಂವಾದ ಕೌಮುದಿ ಎಂಬ ಬಂಗಾಳಿ ಪತ್ರಿಕೆಯನ್ನು ಆರಂಭಿಸ್ತಾರೆ. ಸಂವಾದ ಕೌಮುದಿ ಎಂಬ ಬಂಗಾಳಿ ಪತ್ರಿಕೆಯನ್ನು ಆರಂಭವನ್ನು ಮಾಡ್ತಾರೆ. ಆನಂತರ ಮೀರತ್ ಉಲ್ ಅಕ್ಬರಿ, ಮೀರತ್ ಉಲ್ ಅಕ್ಬರಿ ಹಾಗೂ ಸಮಾಚಾರ ದರ್ಪಣ. ಮೀರತ್ ಉಲ್ ಅಕ್ಬರಿ ಮತ್ತು ಸಮಾಚಾರ ದರ್ಪಣ ಎಂಬ ಪರ್ಷಿಯನ್
ಪತ್ರಿಕೆಗಳನ್ನು ಆರಂಭಿಸ್ತಾರೆ. ಬಂಗಾಳಿ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಪತ್ರಿಕೆಗಳನ್ನು ಆರಂಭವನ್ನು ಮಾಡ್ತಾರೆ. ತಮ್ಮ ವೈಚಾರಿಕ ಚಿಂತನೆಗಳನ್ನು ಬರಹಗಳ ರೂಪಕ್ಕಿಳಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾರೆ. ಹಾಗಾಗಿನೇ ರಾಜಾರಾಮ್ ಮೋಹನ್ ರಾಯರವ್ರನ್ನ ಭಾರತೀಯ ಪತ್ರಿಕೋದ್ಯಮದ ಪ್ರವರ್ತಕ ಅಂತೇಳಿ ಕರೀತಾರೆ. ಭಾರತೀಯ ಪತ್ರಿಕೋದ್ಯಮದ ಪ್ರವರ್ತಕ ಅಂದರೆ ಭಾರತದ ಪತ್ರಿಕೋದ್ಯಮಕ್ಕೆ ಮುನ್ನುಡಿಯನ್ನು ಬರೆದಂತಹ ವ್ಯಕ್ತಿಯೇ ಯಾರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್. ಇದು ಅವರ ಎರಡನೇ ಪ್ರಮುಖ ಸುಧಾರಣೆ, ಪತ್ರಿಕಾ ಸ್ವಾತಂತ್ರ್ಯ ಅಥವಾ ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟ. ಇನ್ನು ಮೂರನೇ, ಇಂಗ್ಲಿಷ್ ಶಿಕ್ಷಣದ ಪ್ರತಿಪಾದನೆ. ಇಂಗ್ಲಿಷ್ ಶಿಕ್ಷಣದ ಪ್ರತಿಪಾದನೆ. ರಾಜಾರಾಮ್ ಮೋಹನ್ ರಾಯ್ ಆಂಗ್ಲಿಸಿಸ್ಟರಾಗಿದ್ದರು. ಅಂದರೆ ಇಂಗ್ಲಿಷ್ ಶಿಕ್ಷಣದ ಪ್ರಮುಖ ಪ್ರತಿಪಾದಕರಾಗಿದ್ದರು. ಇವರ ಹೋರಾಟದ ಪ್ರತಿಫಲವಾಗಿಯೇ ಭಾರತದಲ್ಲಿ ಯಾವ ಶಿಕ್ಷಣ ಜಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಆಂಗ್ಲ ಶಿಕ್ಷಣ ಅಥವಾ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ಬರಲಿಕ್ಕೆ ಕಾರಣ ಆಗಿದೆ. ಮೆಕಾಲೆ ಅವರ ಮೇಲೆ ತಮ್ಮ ಪ್ರಭಾವ ಎಂತಕ್ಕನ್ನೋದನ್ನು ಬೀರ್ತಾರೆ. ಹಾಗಾದರೆ ಮೆಕಾಲೆ ತನ್ನ ಪ್ರಸಿದ್ಧ ವರದಿಯಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ಬರುವಂತೆ ತನ್ನ ವರದಿಯನ್ನು ಸಿದ್ಧಪಡಿಸ್ತಾನೆ. ಆ ವರದಿ ಸಿದ್ಧ ಆಗಲಿಕ್ಕೆ ಭಾರತದ ಪರವಾಗಿ ಹೋರಾಟವನ್ನು ನಡೆಸಿದಂಥವ್ರು ಯಾರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರವರು. 1817ರಲ್ಲಿ ಕಲ್ಕತ್ತಾ ಹಿಂದೂ ಕಾಲೇಜನ್ನು ಸ್ಥಾಪಿಸ್ತಾರೆ. 1817ರಲ್ಲಿ ಕಲ್ಕತ್ತಾ ಹಿಂದೂ ಕಾಲೇಜನ್ನು ಆರಂಭಿಸ್ತಾರೆ. 1826ರಲ್ಲಿ ಇಂಗ್ಲಿಷ್ ಸ್ಕೂಲ್ ಮತ್ತು ವೇದಾಂತ ಶಾಲೆಗಳನ್ನು ಆರಂಭಿಸ್ತಾರೆ. ಇಂಗ್ಲಿಷ್ ಸ್ಕೂಲ್ ಮತ್ತು ವೇದಾಂತ ಶಾಲೆಯನ್ನು ಆರಂಭಿಸ್ತಾರೆ. ಕಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜನ್ನು ಆರಂಭಿಸ್ತಾರೆ. ಕಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜ್ ಇವತ್ತಿಗೂ ಅದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜ್. ಇದರ ಜೊತೆಗೆ ಮಹಿಳಾ ಬಾಲಕಿಯರ ಶಾಲೆ ಕಾಲೇಜುಗಳನ್ನು ಆರಂಭಿಸ್ತಾರೆ. ಆ ಮೂಲಕ ಇಂಗ್ಲಿಷ್ ಶಿಕ್ಷಣಕ್ಕೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ನೀಡ್ತಾರೆ. ಹೀಗೆ ರಾಜಾರಾಮ್ ಮೋಹನ್ ರಾಯರವರ ಹೋರಾಟದ ಪರಿಣಾಮವಾಗಿಯೇ ಭಾರತದಲ್ಲಿ ಯಾವ ಮಾದರಿಯ ಶಿಕ್ಷಣ ಜಾರಿಗೆ ಬಂತು ಅಂತ ಹೇಳಿದ್ರೆ ಬ್ರಿಟಿಷ್ ಮಾದರಿ, ಇಂಗ್ಲಿಷ್ ಮಾದರಿಯ ಶಿಕ್ಷಣ ಜಾರಿಗೆ ಬರಲಿಕ್ಕೆ ಕಾರಣವಾಯಿತು. ಇನ್ನು 4ನೇದು ಸಾಹಿತ್ಯ ಕೊಡುಗೆ ಅಥವಾ ಸಾಹಿತ್ಯ ಸೇವೆ. 7 ಭಾಷೆಗಳಲ್ಲಿ ಘನ ಪಾಂಡಿತ್ಯವನ್ನು ಹೊಂದಿದ್ದಂಥ ರಾಜಾರಾಮ್ ಮೋಹನ್ ರಾಯರವರು ಅನೇಕ ಕೃತಿಗಳನ್ನು ರಚನೆಯನ್ನು ಮಾಡ್ತಾರೆ. ಅವುಗಳಲ್ಲಿ ಪ್ರಮುಖವಾದವುಗಳು ಅಂತ ಹೇಳಿದರೆ ವೇದಾಂತ ಸಾರ. ವೇದಗಳ ಸಾರವನ್ನು ಅಕ್ಷರಗಳ ರೂಪದಲ್ಲಿ, ಗ್ರಂಥಗಳ ರೂಪದಲ್ಲಿ ಸಂಗ್ರಹಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇನ್ನು 2ನೇದು ಮಂಡೋಕೋಪನಿಷತ್. ಮಂಡೋಕೋಪನಿಷತ್ ಎಂಬ ಕೃತಿಯನ್ನು ರಚನೆಯನ್ನು ಮಾಡ್ತಾರೆ. ಇನ್ನು 3ನೇದು ಎ ಗಿಫ್ಟ್ ಆಫ್ ಮಾನೋಥಿಸ್ಟ್. ಎಂಬ ಕೃತಿಯನ್ನು ರಚಿಸ್ತಾರೆ. ಇನ್ನು 4ನೇದು ದ ಪ್ರಿಸ್ಪೆಕ್ಟ್ ಆಫ್ ಗಾಡ್. ದ ಪ್ರಿಸ್ಪೆಕ್ಟ್ ಆಫ್ ಗಾಡ್. 5ನೇದು ದ ಗೈಡ್. ಇನ್ನು ಮುಂತಾದ ಅನೇಕ ಕೃತಿಗಳನ್ನು ಅವರು ವಿವಿಧ ಭಾಷೆಗಳಲ್ಲಿ ರಚನೆ ಅಂತಕ್ಕನ್ನೋದನ್ನು ಮಾಡ್ತಾರೆ. ಹಾಗಾಗಿ ಇವರನ್ನು ಬಂಗಾಲಿ ಗದ್ಯ ಸಾಹಿತ್ಯ ಪಿತಾಮಹ ಅಂತ ಕರೀತಾರೆ. ಬಂಗಾಲಿ ಗದ್ಯ ಸಾಹಿತ್ಯ ಪಿತಾಮಹ, ದ ಫಾದರ್ ಆಫ್ ಬಂಗಾಲಿ ಪೊಯೆಟ್ರಿ ಅಂತೇಳಿ ಕರೀತಾರೆ.
ಬಂಗಾಳಿ ಗದ್ಯ ಸಾಹಿತ್ಯದ ಪಿತಾಮಹ ಅಂತೇಳಿ ಇವರನ್ನು ಕರೆಯಲಾಗಿದೆ. ಇನ್ನು 5ನೇ ರಾಷ್ಟ್ರೀಯತೆಯ ಪ್ರತಿಪಾದನೆ. ರಾಷ್ಟ್ರೀಯತೆಯ ಪ್ರತಿಪಾದನೆ. ಬ್ರಿಟಿಷ್ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸಿದರನು, ಬ್ರಿಟಿಷರ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದರನು ಇವರು ರಾಷ್ಟ್ರೀಯ ಪ್ರತಿಪಾದಕರಾಗಿದ್ದಾರೆ. ಭಾರತದ ರಾಷ್ಟ್ರೀಯತೆಯನ್ನು ಬಡಿದೆಬ್ಬಿಸುವ ಕೆಲಸ ಅಂತಕ್ಕನ್ನೋದನ್ನು ಮಾಡ್ತಾರೆ. ಬ್ರಿಟಿಷರ ಶೋಷಣೆಯ ವಿರುದ್ಧವಾಗಿ ದನಿಯನ್ನು ಎತ್ತಾರೆ. ಬ್ರಿಟಿಷರಿಂದ ಭಾರತೀಯರಿಗೆ ಬೇಕಾದಂಥ ಸವಲತ್ತುಗಳನ್ನು ಪಡ್ಕೊಂಡ್ರು. ಆದರೆ ಬ್ರಿಟಿಷರ ದೌರ್ಜನ್ಯವನ್ನು ಯಾರು ಸಹಿಸ್ತಿಲ್ಲ ಅಂತ ಹೇಳಿದ್ರೆ ರಾಜಾರಾಮರು ಸಹಿಸ್ತಿಲ್ಲ. ಅದರ ವಿರುದ್ಧವಾಗಿ ಇವರು ಪ್ರತಿಭಟನೆ, ಹೋರಾಟ, ಇವುಗಳನ್ನು ಸಂಘಟನೆ ಅಂತಕ್ಕನ್ನೋದನ್ನು ಮಾಡ್ತಾರೆ. ಇವರನ್ನು ಭಾರತದ ಸಂವಿಧಾನದ ಪುನರುದ್ಧಾರಕ ಅಂತಲೂ ಕರೀತಾರೆ. ಭಾರತದ ಸಂವಿಧಾನದ ಪುನರುತ್ಥಾನದಲ್ಲಿ ನಂಬಿಕೆಯನ್ನು ಹೊಂದಿದ್ದರು. ಅಂದರೆ ಬ್ರಿಟಿಷರ ಆಡಳಿತಕ್ಕಿಂತಲೂ ಭಾರತೀಯರೇ ಸ್ವತಂತ್ರ ಸಂವಿಧಾನವನ್ನು ರಚಿಸಿಕೊಂಡು ತಮ್ಮದೇ ಆದಂತಹ ಆಡಳಿತವನ್ನು ನಡೆಸಬೇಕು ಎನ್ನುವುದರಲ್ಲಿ ಇವರಿಗೆ ನಂಬಿಕೆ ಅಂತಕ್ಕಂಥದ್ದು ಇತ್ತು. ಹಾಗೆಯೇ ಇವರು ಬ್ರಿಟಿಷರ ವಿರುದ್ಧ ಸಂವಿಧಾನಾತ್ಮಕ ಮಾರ್ಗದ ಮೂಲಕ ಹೋರಾಟ ಮಾಡಲು ಭಾರತೀಯರಿಗೆ ಕರೆಯನ್ನು ಕೊಡ್ತಾರೆ. ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್, ಸಂವಿಧಾನಾತ್ಮಕ ಮಾರ್ಗದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲು ಕರೆಯನ್ನು ಕೊಡ್ತಾರೆ. 1827ರಲ್ಲಿ ಜೂರಿ ಕಾಯ್ದೆಯ ವಿರುದ್ಧ ಉಗ್ರ ಹೋರಾಟವನ್ನು ನಡೆಸ್ತಾರೆ. 1827ರಲ್ಲಿ ಜೂರಿ ಕಾಯ್ದೆಯ ವಿರುದ್ಧ ಉಗ್ರವಾದಂಥ ಹೋರಾಟ ಅಂತಕ್ಕನ್ನೋದನ್ನು ನಡೆಸ್ತಾರೆ. ಜೊತೆಗೆ ಹಿಂದೂ ಮುಸ್ಲಿಮರ ಐಕ್ಯತೆಯನ್ನು ಪ್ರತಿಪಾದಿಸ್ತಾರೆ. ಹಿಂದೂ ಮುಸ್ಲಿಮರಿಬ್ಬರೂ ಒಗ್ಗೂಡಬೇಕು, ಒಗ್ಗೂಡಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಇವರು ಕೊಡ್ತಾರೆ. ಹೀಗೆ ಬ್ರಿಟಿಷರ ಪರವಾದ ನಿಲುವುಗಳನ್ನು ಹೊಂದಿದ್ರೂ ಬ್ರಿಟಿಷರ ಶೋಷಣೆಯ ವಿರುದ್ಧವಾಗಿ ಯಾರು ದನಿಯನ್ನು ಎತ್ತಿದ್ರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರವರು ದನಿಯನ್ನು ಎತ್ತುತ್ತಾರೆ. ಅಷ್ಟೇ ಅಲ್ಲ, ಭಾರತೀಯರಲ್ಲಿ ರಾಷ್ಟ್ರೀಯತೆಯ ತತ್ವಗಳನ್ನು ಪ್ರತಿಪಾದಿಸುವ ಮೂಲಕ ಭಾರತೀಯರಲ್ಲಿ ರಾಷ್ಟ್ರೀಯತೆ ಜಾಗೃತಿ ಆಗಲಿಕ್ಕೂ ಇವರ ಕಾರಣರಾಗಿ ಇವರನ್ನು ಭಾರತದ ರಾಷ್ಟ್ರೀಯತೆಯ ಪಿತಾಮಹ ಅಂತಲೂ ಸಹ ಕರೆಯಲಾಗಿದೆ. ಭಾರತದ ರಾಷ್ಟ್ರೀಯತೆಯ ಪಿತಾಮಹ. ಹೀಗೆ ಭಾರತೀಯರಲ್ಲಿ ರಾಷ್ಟ್ರೀಯತೆ ಬೆಳಿಲಿಕ್ಕೂ ಸಹ ಯಾರು ಕಾರಣರಾದರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರವರೇ ಕಾರಣರಾದರು. ಇವಿಷ್ಟು ಇವರು ಕೈಗೊಂಡಂಥ ಪ್ರಮುಖವಾದಂಥ ಸುಧಾರಣೆಗಳು. ಇನ್ನು ಇವರ ಬ್ರಹ್ಮ ಸಮಾಜ. ಬ್ರಹ್ಮ ಸಮಾಜ ಸಾಶ 1828ರಲ್ಲಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ. 1828ರಲ್ಲಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇವರೆಲ್ಲ ಸುಧಾರಣೆಗಳು ನಡೆದಿದ್ದೇ ಯಾವುದರ ಅಡಿಯಲ್ಲಿ ಅಂತ ಹೇಳಿದ್ರೆ ಬ್ರಹ್ಮ ಸಮಾಜದ ಅಡಿಯಲ್ಲಿಯೇ ಇವರ ಎಲ್ಲ ಹೋರಾಟಗಳು, ಇವರ ಎಲ್ಲ ಸಂಘಟನೆಗಳು, ಇವರ ಎಲ್ಲ ಸುಧಾರಣೆಗಳು ಅಂತಕ್ಕಂಥವು ನಡೀತವೆ. ಇನ್ನು ಬ್ರಹ್ಮ ಸಮಾಜದ ತತ್ವಗಳು, ದ ಪ್ರಿನ್ಸಿಪಲ್ಸ್ ಆಫ್ ಬ್ರಹ್ಮ ಸಮಾಜ. ಬ್ರಹ್ಮ ಸಮಾಜದ ಪ್ರಮುಖ ತತ್ವಗಳು, ಬಹಳಷ್ಟು ತತ್ವಗಳಿದ್ದಾವೆ. ನಾನು ಕೆಲವೊಂದು ಮಾತ್ರ ನಿಮಗೆ ಹೇಳ್ತೀನಿ. ಒಂದನೇದು ಏಕೀಶ್ವರತೆ. ಏಕೀಶ್ವರತೆ, ದೇವರು ಒಬ್ಬನೇ ಎಂಬ ತತ್ವವನ್ನು ಹೇಳ್ತಾರೆ. ದೇವರು ಒಬ್ಬನೇ, ಅವನನ್ನು ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತೀವಿ. ದೇವನೊಬ್ಬ, ನಾಮ ಹಲವು ಎಂಬ ಮಾತನ್ನು ಹೇಳ್ತೀವಿ. ಹಾಗೆ ಇವರು ದೇವರು ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡ್ಬೋದು, ಆದರೆ ಅವನು ಒಬ್ಬನೇ ಎಂಬುದನ್ನು ಇವರು ಪ್ರತಿಪಾದನೆಯನ್ನು ಮಾಡ್ತಾರೆ. ದೇವರು ನಿರಾಕಾರ, ಅವನಿಗೆ ಯಾವುದೇ ಆಕಾರ ಅಂತಕ್ಕಂಥದ್ದು ಇಲ್ಲ. ಅವನು ಸರ್ವವ್ಯಾಪಿ ಅಥವಾ ಸರ್ವಾಂತರ್ಯಾಮಿ. ದೇವರು ಒಬ್ಬನೇ ಇರೋನು, ಅವನು ಎಲ್ಲ ಕಡೆಯೂ ಇದ್ದಾನೆ, ಅವನಿಗೆ ಯಾವುದೇ ರೂಪ ಅಂತಕ್ಕನ್ನೋದು ಇಲ್ಲ ಎಂಬುದನ್ನು ಇವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಅದನ್ನೇ ನಾವು ಒಟ್ಟಾಗಿ ಏಕೀಶ್ವರತೆ ಅಂತೇಳಿ ಹೇಳ್ತೇವೆ. ಇನ್ನು ಎರಡನೇದಾಗಿ ಮೂಢನಂಬಿಕೆಗಳ ವಿರೋಧ. ಮೂಢನಂಬಿಕೆಗಳ ವಿರೋಧ. ಬ್ರಹ್ಮ ಸಮಾಜ ಯಾವುದನ್ನು ವಿರೋಧಿಸುತ್ತೆ ಅಂತ ಹೇಳಿದ್ರೆ ಮೂಢನಂಬಿಕೆಗಳು. ಅದು ಧರ್ಮದಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು. ಆ ಎರಡನ್ನೂ ಬ್ರಹ್ಮ ಸಮಾಜ ಅಂತಕ್ಕಂಥದ್ದು ವಿರೋಧಿಸುತ್ತೆ. ಅವರ ಸುಧಾರಣೆಗಳಲ್ಲಿ ಅವುಗಳನ್ನು ನಾವು ಕಾಣಬಹುದಾಗಿದೆ. ಇನ್ನು ಮೂರನೇದಾಗಿ
ಸರ್ವಧರ್ಮ ಸಮನ್ವಯತೆ. ಸರ್ವಧರ್ಮ ಸಮನ್ವಯತೆ ಅಂದರೆ ಎಲ್ಲ ಧರ್ಮಗಳು ಒಂದೇ ಎಂಬುದನ್ನು ಹೇಳ್ತಾರೆ. ಅದು ಹಿಂದೂ ಇರ್ಬೋದು, ಕ್ರೈಸ್ತ ಇರ್ಬೋದು, ಇಸ್ಲಾಂ ಇರ್ಬೋದು, ಅಥವಾ ಯಾವುದೇ ಧರ್ಮ ಇರ್ಬೋದು, ಎಲ್ಲ ಧರ್ಮಗಳು ಒಂದೇ. ಎಲ್ಲ ಧರ್ಮಗಳ ನಡುವೆಯೂ ನಾವು ಏನನ್ನು ಹೊಂದಿರಬೇಕು ಅಂತ ಹೇಳಿದ್ರೆ ಸಮನ್ವಯತೆ, ಹೊಂದಾಣಿಕೆ, ಸಾಮರಸ್ಯವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಆಗ ಮಾತ್ರ ಉತ್ತಮ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಅಂತೇಳಿ ತಿಳಿಸಿದರು. ಇನ್ನು 4, ಮೂರ್ತಿ ಪೂಜೆಗೆ ವಿರೋಧ. ಮೂರ್ತಿ ಪೂಜೆಗೆ ವಿರೋಧ. ಇವತ್ತಿಗೂ ಬ್ರಹ್ಮ ಸಮಾಜ ಮೂರ್ತಿ ಪೂಜೆಯನ್ನು ವಿರೋಧಿಸುತ್ತೆ. ತಾವು ದುಡಿದ ಎಲ್ಲ ಹಣವನ್ನು ಒಗ್ಗೂಡಿಸಿ ಅವರೊಂದು ಭವ್ಯವಾದಂಥ ಭವನವನ್ನು ಬ್ರಹ್ಮ ಸಮಾಜಕ್ಕಾಗಿ ಕಟ್ಟಡವನ್ನು ಯಾರು ಕಟ್ತಾರೆ ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರವರು ಕಟ್ತಾರೆ. ಕೊನೆಗೆ ತಮ್ಮ ಕೊನೆಯ ದಿನಗಳು ಬಂದಾಗ ಒಂದು ವಿಲ್ಲನ್ನು ಬರೀತಾರೆ, ಮರಣ ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಅವರು ಏನನ್ನು ನಂಬಿಸಿದ್ರು ಅಂತ ಹೇಳಿದ್ರೆ, ಈ ಭವನ ಅಂತಕ್ಕನ್ನದೇನಿದೆ, ಈ ಭವನದಲ್ಲಿ ಯಾವುದೇ ಧರ್ಮದ ಧಾರ್ಮಿಕ ಆಚರಣೆಗಳು ನಡೀಬಾರದು. ಇದು ಕೇವಲ ಪ್ರಾರ್ಥನಾ ಮಂದಿರವಾಗಿರಬೇಕು. ಅಲ್ಲಿ ಯಾವುದೇ ವಿಗ್ರಹಾರಾಧನೆ ಅಂತಕ್ಕನ್ನೋದನ್ನು ಮಾಡಬಾರ್ದು. ಎಲ್ಲ ಧರ್ಮಗಳ ಸಮನ್ವಯವನ್ನು ಸಾಧಿಸಲಿಕ್ಕಾಗಿ ಯಾವ ಕಟ್ಟಡ ಬಳಕೆ ಆಗಬೇಕು ಅಂತ ಹೇಳಿದ್ರೆ ನಾನು ನಿರ್ಮಿಸಿರುವ ಈ ಕಟ್ಟಡ ಬಳಕೆ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಅವರು ಮೂರ್ತಿ ಪೂಜೆಯ ಪ್ರಬಲ ವಿರೋಧಕರಾಗಿದ್ದರು. ಇನ್ನು 5ನೇದು ಇಂಗ್ಲೀಷ್ ಶಿಕ್ಷಣದ ಪ್ರತಿಪಾದನೆ. ಇಂಗ್ಲೀಷ್ ಶಿಕ್ಷಣದ ಪ್ರತಿಪಾದನೆ. ಬ್ರಹ್ಮ ಸಮಾಜ ಸದಾ ಯಾವುದನ್ನು ಪ್ರೋತ್ಸಾಹಿಸ್ತಾ ಬಂತು ಅಂತ ಹೇಳಿದ್ರೆ ಇಂಗ್ಲೀಷ್ ಶಿಕ್ಷಣವನ್ನು ಪ್ರೋತ್ಸಾಹಿಸ್ತಾ ಬರುತ್ತೆ. ಆದರೆ ಅವರು ಭಾರತೀಯ ಸಾಂಪ್ರದಾಯಿಕ ಶಿಕ್ಷಣವನ್ನು ವಿರೋಧಿಸಲಿಲ್ಲ. ಅದಕ್ಕೋಸ್ಕರನೇ ಅವರು ಕಲ್ಕತ್ತಾದಲ್ಲಿ ವೇದಾಂತ ಕಾಲೇಜನ್ನು ಆರಂಭಿಸ್ತಾರೆ. ವೇದಾಂತ ಕಾಲೇಜಿನ ಮೂಲಕ ವೇದವನ್ನು ಪ್ರಸಾರವನ್ನು ಮಾಡ್ತಾರೆ. ಅದರ ಜೊತೆಗೆ ಯಾವ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇಂಗ್ಲೀಷ್ ಶಿಕ್ಷಣಕ್ಕೂ ಮಹತ್ವವನ್ನು ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ಪುರಾತನ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನದಲ್ಲಿ ನಂಬಿಕೆ. ಪುರಾತನ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನದಲ್ಲಿ ನಂಬಿಕೆ. ಇಂಗ್ಲಿಷ್ ಶಿಕ್ಷಣ ಬೇಕು, ಆದರೆ ಯಾವ ಸಂಸ್ಕೃತಿಯನ್ನೇ ನಾವು ಮುಂದುವರಿಸಬೇಕು? ಭಾರತೀಯ ಸಂಸ್ಕೃತಿಯನ್ನೇ ನಾವು ಮುಂದುವರಿಸಬೇಕು. ಇಂಗ್ಲೀಷ್ ಶಿಕ್ಷಣವನ್ನು ಪಡೆಯೋಣ, ಸಂಸ್ಕೃತಿಯಿಂದ ನಾವೇನಾಗಿರೋಣ? ಭಾರತೀಯರಾಗಿಯೇ ಇರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಮ್ಮ ಪುರಾತನ ಭಾರತೀಯ ಸಂಸ್ಕೃತಿ ಅಂತಕ್ಕನ್ನದೇನಿದೆ ಅದನ್ನು ಪುನರುಜ್ಜೀವನಗೊಳಿಸೋಣ, ಅದರ ಮರುಹುಟ್ಟಿಗೆ ನಾವು ಕಾರಣರಾಗೋಣ ಎಂಬ ಸಂದೇಶವನ್ನು ಬ್ರಹ್ಮ ಸಮಾಜದ ಮೂಲಕ ಯಾರು ಕೊಟ್ಟರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರವರು ನೀಡ್ತಾರೆ. ಇದಿಷ್ಟು ರಾಜಾರಾಮ್ ಮೋಹನ್ ರಾಯರವರ ಜೀವನ, ಅವರ ಪ್ರಮುಖ ಸುಧಾರಣೆಗಳು ಮತ್ತು ಅವರು ಸ್ಥಾಪನೆ ಮಾಡಿದಂಥ ಬ್ರಹ್ಮ ಸಮಾಜ ಮತ್ತು ಅದರ ತತ್ವಗಳು.